ಎಸ್, ಇವತ್ತು ಮೇ 4ನೇ ತಾರೀಕು ಪಂಚರಾಜ್ಯಗಳ ಎಲೆಕ್ಷನ್ ಮತ ಎಣಿಕೆ ನಡೀತಾ ಇರುವಂತದ್ದು. ಹಾಗಾದ್ರೆ ತಮಿಳುನಾಡಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ, ಯಾವ ರೀತಿಯಾಗಿ ಮತಗಳ ಎಣಿಕೆ ನಡೀತಾ ಇದೆ, ಯಾವ ಪಕ್ಷ ಮುನ್ನಡೆ ಸಾಧಿಸ್ತಾ ಇದೆ, ಯಾವ ಪಕ್ಷ ಅಂತರವನ್ನ ಕಾಯ್ದುಕೊಂಡಿದೆ ಅಂತಾನೂ ಕೂಡ ನೋಡ್ತಾ ಹೋಗೋಣ. ಈಗ ವಿಜಯ್ ಅವರು ಮೊದಲ ಬಾರಿಗೆ ಪಕ್ಷವನ್ನ ಕಟ್ಟಿ ಗೆಲುವಿನತ್ತ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹಾಗೇನೆ ಉಳಿದೆರಡು ಪಕ್ಷಗಳು ಅಂದ್ರೆ ಎಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷ ಕೂಡ ಸಾಕಷ್ಟು ಅಂತರದಲ್ಲಿ ವಿಜಯ್ ಅವರು ಮುಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗೇನೆ ವಿಜಯ್ ಅವರು ಈ ಎರಡು ಘಟಾನುಘಟಿಗಳ ಪಕ್ಷವನ್ನ ಹೊಡೆದುರುಳಿಸ್ತಾರಾ ಅನ್ನುವಂತಹ ಗೊಂದಲಗಳು ಕೂಡ ಸೃಷ್ಟಿಯಾಗಿವೆ. ಯಾಕಂದ್ರೆ ಮೊದಲ ಬಾರಿಗೆ ಸಾಕಷ್ಟು ಏರಿಳಿತಗಳನ್ನ ಕಂಡಂತಹ ವಿಜಯ್ ಅವರು ಸಿನಿಮಾದಲ್ಲೂ ಸಕ್ಸಸ್ಫುಲ್ ಆಗಿರುವಂತಹ ಒಂದು ನಾಯಕ. ಹಾಗೇನೆ ಈ ಒಂದು ರಾಜಕೀಯದಲ್ಲೂ ಸಕ್ಸಸ್ಫುಲ್ ಆಗ್ತಾರಾ ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ಜನರಿಗೆ ಈಗಾಗಲೇ ಇದ್ದಿರುವಂತದ್ದು. ಸಾಕಷ್ಟು ಜನರು ಕೂಡ ವಿಜಯ್ ಅವರು ಗೆಲ್ಲೇಬೇಕು ಅನ್ನುವಂತಹದ್ದು ಕೂಡ ಸಾಕಷ್ಟು ಜನರ ಆಸೆ ಕೂಡ ಆಗಿದೆ. ಹಾಗಾದ್ರೆ ಡಿಎಂಕೆ, ಎಐಡಿಎಂಕೆ ಮತ್ತೆ ಟಿವಿಕೆ ಪಕ್ಷ ಯಾವ ರೀತಿಯಾದಂತಹ ಒಂದು ಮತಗಳನ್ನ ತೆಗೆದುಕೊಂಡು ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವೆಲ್ಲ ಪಕ್ಷಗಳು ಎಷ್ಟು ಮತಗಳ ಅಂತರದಲ್ಲಿ ಮುನ್ನುಗ್ತಾ ಇವೆ ಅನ್ನೋದನ್ನ ನೋಡೋದಾದ್ರೆ ಡಿಎಂಕೆ ಪಕ್ಷ 51ರ ಅಂತರದಲ್ಲಿದೆ. ಹಾಗೇನೆ ಎಡಿಎಂಕೆ ಪಕ್ಷ 71ರ ಅಂತರದಲ್ಲಿದ್ರೆ ಟಿವಿಕೆ ಪಕ್ಷ 111ರ ಅಂತರದಲ್ಲಿ ಮೇಲುಗೈಯನ್ನ ಸಾಧಿಸಿಕೊಂಡು ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಂದ್ರೆ ಗೆಲುವಿನತ್ತ ಹೆಜ್ಜೆಯನ್ನ ಇಟ್ಟಿದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು.